ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯಲ್ಲಿ ಗೋವಿಂದರಾಜನ ತೆಪ್ಪೋತ್ಸವಗಳು ವೀಕ್ಷಿಸಿ ಧನ್ಯರಾದ ಭಕ್ತಜನರು. ಪಾಜಕ ಕ್ಷೇತ್ರದಲ್ಲಿ ಮಧ್ವನವಮಿಯ ಸಂಭ್ರಮ. ದಿವ್ಯ ರಥದಲ್ಲಿ ಭಕ್ತರಿಗೆ ಅಭಯವಿತ್ತ ಆಚಾರ್ಯ ಮಧ್ವರು. ಮಂಗಳೂರಿನ ವೆಂಕಟರಮಣನಿಗೆ ವಿಶೇಷ ಪೂಜೆ. ಪಾಲ್ಗೊಂಡು ಕೃತಾರ್ಥರಾದ ಸಾವಿರಾರು ಭಕ್ತರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ತೆಪ್ಪೋತ್ಸವಗಳು ವೈಭವದಿಂದ ನಡೆಯುತ್ತಿವೆ. ಇದರ ಅಂಗವಾಗಿ ಆಲಯದಲ್ಲಿನ ಕಲ್ಯಾಣ ವೆಂಕಟೇಶ್ವರನ ಆಲಯದ ಮುಖಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರನ ಉತ್ಸವ ಮೂರ್ತಿಗಳಿಗೆ ಸುಗಂಧ ಭರಿತ ದ್ರವ್ಯಗಳಿಂದ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿದರು. ನಂತರ ಧೂಪದೀಪ ನೈವೇದ್ಯಗಳನ್ನು ಸಮರ್ಪಿಸಿದರು. ಸಂಜೆ ಸ್ವಾಮಿ ಹಾಗೂ ಅಮ್ಮನವರು ಆಲಯದ ಪುಷ್ಕರಣಿಯಲ್ಲಿ ನಡೆದ ತೆಪ್ಪೋತ್ಸವದಲ್ಲಿ ಭಕ್ತರನ್ನು ಅನುಗ್ರಹಿಸಿದರು. ತಿರುಪತಿಯ ಟಿಟಿಡಿ ಪರಿಪಾಲನಾ ಭವನದಲ್ಲಿ ಟಿಟಿಡಿ ಇಒ ಡಾಕ್ಟರ್ ಡಿ ಸಾಂಬಶಿವರಾವ್ ಅವರು ವಿವಿಧ ಶಾಖೆಗಳ ಅಧಿಕಾರಿಗಳೊಡನೆ ಸಮೀಕ್ಷಾ ಸಮಾವೇಶವನ್ನು ನಿರ್ವಹಿಸಿದರು. ಈ ಸಮಾವೇಶದಲ್ಲಿ ಟಿಟಿಡಿಯ ಅನುಬಂಧ ಆಲಯಗಳಲ್ಲಿ ಒದಗಿಸಬೇಕಾದ ಸೌಕರ್ಯಗಳ ಕುರಿತು ಚರ್ಚಿಸಿದರು. ಹಾಗೆಯೇ ಮುಂಬರುವ ಶಿವರಾತ್ರಿಯ ಪ್ರಯುಕ್ತ ಕಪಿಲ ತೀರ್ಥದಲ್ಲಿ ಭಕ್ತರ ಸಂದಣಿಗೆ ತಕ್ಕಂತೆ ಕ್ಯೂಲೈನ್ಗಳನ್ನು ಏರ್ಪಡಿಸಬೇಕೆಂದು ಸೂಚಿಸಿದರು. ಮಧ್ವ ಸಿದ್ಧಾಂತ ಪ್ರವರ್ತಕರಾದ ಶ್ರೀ ಮಧ್ವಾಚಾರ್ಯರ ಜನ್ಮಸ್ಥಳವಾದ ಪಾಜಕ ಕ್ಷೇತ್ರದಲ್ಲಿ ಮಧ್ವನವಮಿಯ ಆಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅನಂತಾಸನ ಹಾಗೂ ಮಧ್ವಾಚಾರ್ಯರ ಪ್ರತಿಮೆಗಳನ್ನು ರಥದಲ್ಲಿರಿಸಿ ರಥೋತ್ಸವವನ್ನು ನಿರ್ವಹಿಸಿದರು. ಆಚಾರ್ಯ ಮಧ್ವರು ತಮ್ಮ ಬಾಲ್ಯದಲ್ಲಿ ಮಣಿಮಂತ ಎಂಬ ದೈತ್ಯನನ್ನು ಸಂಹರಿಸಿದ ಸ್ಥಳದವರೆಗೆ ರಥೋತ್ಸವವನ್ನು ವೈಭವದಿಂದ ನಿರ್ವಹಿಸಿದರು. ಅಲ್ಲಿ ಮಧ್ವಾಚಾರ್ಯರ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಿದರು. ನಂತರ ತೊಟ್ಟಿಲು ಪೂಜೆಯು ನಡೆಯಿತು. ಇಲ್ಲಿರುವ ಮಧ್ವ ಮಂದಿರದಲ್ಲಿ ಈ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಂತ್ರಾಲಯದ ಮಠಾಧೀಶರಾದ ಶ್ರೀ ಸುಬುಧೇಂದ್ರ ತೀರ್ಥರು ಹಾಗೂ ಕಾಣಿಯೂರು ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭ ತೀರ್ಥರು ಉಪಸ್ಥಿತರಿದ್ದರು. ನಂತರ ಕಾಣಿಯೂರು ಮಠದ ಶ್ರೀಗಳು ಅನುಗ್ರಹ ಭಾಷಣವನ್ನು ನೀಡಿದರು. ನಮ್ಮೆಲ್ಲರನ್ನು ಉದ್ಧಾರ ಮಾಡತಕ್ಕಂತಹ ವಾಣಿ ಇದು ಆಚಾರ್ಯರ ವಾಣಿ. ನಾವೆಲ್ಲರೂ ಜೀವನದಲ್ಲಿ ಶ್ರೇಯಸ್ಸನ್ನು ಪಡೆಯಬೇಕಾದರೆ, ಪುರುಷಾರ್ಥವನ್ನು ಪಡೆಯಬೇಕಾದರೆ ಅದು ಆಚಾರ್ಯರ ಸಿದ್ಧಾಂತದ ಅಧ್ಯಯನದಿಂದ ಮಾತ್ರ ನಾವು ಪುರುಷಾರ್ಥವನ್ನು ಪಡೆಯಲಿಕ್ಕೆ ಸಾಧ್ಯ ಹೊರತು ಮತ್ತು ಯಾವುದರಿಂದಲೂ ಸಹಿತ ನಮಗೆ ಆ ಪುರುಷಾರ್ಥ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಹೇಳಬಹುದು. ಅಂತಹ ಭಗವಂತನ ಆ ವಿಶೇಷವಾದ ಸ್ವರೂಪವನ್ನು, ಯಥಾರ್ಥವಾದ ಸ್ವರೂಪವನ್ನು ತಿಳಿಸಿಕೊಟ್ಟಿರ್ತಕ್ಕಂತಹ ಸಿದ್ಧಾಂತ ಅದು ಆಚಾರ್ಯ ಮಧ್ವರ ಸಿದ್ಧಾಂತ. ಮುಖ್ಯವಾಗಿ ನಾವು ಆಚಾರ್ಯರನ್ನು ನಿಜವಾದ ಅರ್ಥದಲ್ಲಿ ವೈದಿಕರು ಅಂತ ನಾವು ಹೇಳಬಹುದು. ಯಾಕೆಂತ ಹೇಳಿದ್ರೆ ನಿಜವಾದ ಅರ್ಥದಲ್ಲಿ ಒಂದು ವೇದಕ್ಕೆ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಆಚಾರ್ಯರಂದರೆ ಮಧ್ವಾಚಾರ್ಯರು ಮಾತ್ರ, ಶ್ರೀಮದಾಚಾರ್ಯರು ಮಾತ್ರ. ಎಲ್ಲರೂ ಸಹಿತ ಕೆಲವರು ವೇದವೇ ಅಪ್ರಮಾಣ ಅಂತ ಹೇಳ್ತಾರೆ, ಕೆಲವರು ವೇದ ಪ್ರಮಾಣ ಅಂತ ಒಪ್ಪಿಕೊಳ್ತಾರೆ, ಆದರೆ ಕೆಲವು ಭಾಗ ಅಪ್ರಮಾಣ ಅಂತ ಹೇಳ್ತಾರೆ. ಅತತ್ವವೇದಕ ವಾಕ್ಯ, ಅತತ್ವವೇದಕ ವಾಕ್ಯ ಈ ತರಹವಾಗಿ ವಿಭಾಗ ಮಾಡ್ತಾರೆ. ಈ ತರಹವಾಗಿ ವೇದದ ಬಗ್ಗೆ ಪರಿಪೂರ್ಣವಾಗಿ ಪ್ರಾಮಾಣ್ಯವನ್ನು ಯಾರೂ ಸಹಿತ ಸರಿಯಾಗಿ ತಾವು ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಆದರೆ ಆಚಾರ್ಯರು ಮಾತ್ರ ವೇದಕ್ಕೆ ಪೂರ್ಣ ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡಿರ್ತಕ್ಕಂಥವರು, ಪ್ರತಿಪಾದನೆ ಮಾಡಿರ್ತಕ್ಕಂಥವರು. ಅಂತಹ
ಆ ವೇದ ಪ್ರಾಮಾಣ್ಯವನ್ನು ನಿಜವಾದ ಅರ್ಥದಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂಥ ಏಕೈಕ ಆಚಾರ್ಯರು ಅದು ಶ್ರೀಮದಾಚಾರ್ಯರು ಮಾತ್ರ ಅಂತ ನಾವು ಹೇಳಬಹುದು. ವಾದಿರಾಜರು ಹೇಳಿದಂತೆ ಅದೃಶ್ಯೋ ರೂಪಿಪೀಠೇಸ್ತಿ ದೃಶ್ಯೋಸ್ತಿ ರಜತಿ ಬದರಿ ತಟೆ ಅಂತ ಈ ರೀತಿಯಾಗಿ ಹೇಳಿದಂತೆ ಆಚಾರ್ಯ ಮಧ್ವರು ಇವತ್ತು ಅನಂತೇಶ್ವರದಲ್ಲಿ ನಮ್ಮ ಈ ಒಂದು ಲೌಕಿಕವಾದ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅದೃಶ್ಯರಾಗಿ ಆಚಾರ್ಯರು ಅಲ್ಲಿ ಇದ್ದಾರೆ ಅಂತ ಇಲ್ಲಿಗೂ ಸಹ ಇವತ್ತಿಗೂ ಸಹಿತ ಆ ಒಂದು ಪ್ರತೀತಿ ಇದೆ. ಕೆಲವರಿಗೆ ಅನುಭವಕ್ಕೂ ಬಂದಿದೆ. ಅದು ಅಂತಹ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನವುಳ್ಳಂತಹ ಸ್ಥಳ ಅನಂತಾಸನದಲ್ಲಿ ಆಚಾರ್ಯರ ಸನ್ನಿಧಾನ. ಅಂತಹ ಆಚಾರ್ಯರ ವಿಶೇಷವಾಗಿರ್ತಕ್ಕಂತಹ ಅದೃಶ್ಯವಾಗಿರ್ತಕ್ಕಂತಹ ದಿವಸ ಅದು ಇವತ್ತು ಮಧ್ವನವಮಿ. ಆಚಾರ್ಯರು ಅದೃಶ್ಯರಾಗಿದ್ದಾರೆ. ನಮಗೆಲ್ಲ ಮಧ್ವಾಚಾರ್ಯ ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬ ಒಂದು ದುಃಖ ಇರಬಹುದು, ಯಾಕಂದರೆ ನಮಗೆ ಕಣ್ಣಿಗೆ ಕಾಣಿಸಲಿಲ್ಲ ಅಂತ ಹೇಳಿ. ಆದರೆ ನಾವು ದುಃಖ ಪಡುವ ಪ್ರಸಂಗ ಇಲ್ಲ. ಯಾಕಂತ ಹೇಳಿದ್ರೆ ಆಚಾರ್ಯರು ತಾವು ದೈಹಿಕವಾಗಿ ಬದಲಿಗೆ ಹೋಗಿದ್ರೂ ಸಹಿತ ಸರ್ವಮೂಲ ಗ್ರಂಥಗಳಲ್ಲಿ ಇನ್ನೂ ಸಹಿತ ಆಚಾರ್ಯ ಸನ್ನಿಧಾನ ಪರಿಪೂರ್ಣವಾಗಿದೆ ಅಂತ ಹೇಳಿದರೆ ನಾವು ಸರ್ವಮೂಲ ಗ್ರಂಥ ಅಧ್ಯಯನ ಮಾಡಿದರೆ ಆಚಾರ್ಯ ದರ್ಶನ ಮಾಡಿದಾಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಆಚಾರ್ಯ ಗ್ರಂಥಗಳ ಅಧ್ಯಯನ ಮಾಡಬೇಕು, ಮಧ್ವವಿಜಯ ಅಧ್ಯಯನ ಮಾಡಬೇಕು, ಮಧ್ವವಿಜಯ ನಿತ್ಯದಲ್ಲಿ ಪಾರಾಯಣ ಮಾಡಬೇಕು. ಆಚಾರ್ಯರ ವಿಶೇಷ ಮಹಿಮೆಯನ್ನು ತಿಳಿಸಿಕೊಡ್ತಕ್ಕಂತಹ ಆ ಮಧ್ವವಿಜಯದ ಪಾರಾಯಣ ಮಾಡಬೇಕು. ಅಲ್ಲಿ ನಾವು ಆಚಾರ್ಯರನ್ನು ಕಾಣಬೇಕು. ತನ್ಮೂಲಕ ಆ ಆಚಾರ್ಯರ ಪರಿಪೂರ್ಣವಾದ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗಬೇಕು. ಇಂತಹ ಆಚಾರ್ಯರ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಈಗ ಒಂದು ಪುಟ್ಟ ವಿರಾಮ. ಭಗವಂತ ಭಗವದ್ಗೀತೆಯಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಹೇಳಿದ್ದಾರೆ. ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದದ್ದು ಮತ್ತೊಂದು ಇಲ್ಲ. ಜೀವಕಾಲ ತಮೋವಿನ, ಜೀವನಿಗೆ ತಾನು ತನ್ನ ಸ್ವರೂಪ ಗೊತ್ತು, ನಾನು ಅನ್ನುವುದು ಗೊತ್ತು, ಕಾಲ ಗೊತ್ತು, ನನಗೇನು ಗೊತ್ತಿಲ್ಲ ಅನ್ನೋದೊಂದು ಗೊತ್ತು, ಸುಖ ಗೊತ್ತು. ವೇದ, ಉಪನಿಷತ್ತು, ಧರ್ಮಶಾಸ್ತ್ರಗಳ ಸಾರವನ್ನು ಸಾರಿ ಹೇಳುವ ಪ್ರವಚನಗಳು ಅತಿ ಶೀಘ್ರದಲ್ಲಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 2ರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಸಪ್ತಗಿರೀಶನ ದರ್ಶನಕ್ಕೆ ಅಂತರ್ಜಾಲದಲ್ಲಿ ಲಭ್ಯವಿರುವ 300 ರೂಪಾಯಿ ಟಿಕೆಟ್ಗಳ ವಿವರಗಳನ್ನು ಈಗ ನೋಡೋಣ. ಫೆಬ್ರವರಿ 7 ಮಂಗಳವಾರ 3450, ಫೆಬ್ರವರಿ 8 ಬುಧವಾರ 6970, ಫೆಬ್ರವರಿ 9 ಗುರುವಾರ 1792, ಫೆಬ್ರವರಿ 10 ಶುಕ್ರವಾರ 1948, ಫೆಬ್ರವರಿ 11 ಶನಿವಾರ ಲಭ್ಯವಿಲ್ಲ, ಫೆಬ್ರವರಿ 12 ಭಾನುವಾರ 4421, ಫೆಬ್ರವರಿ 13 ಸೋಮವಾರ 17258, ಫೆಬ್ರವರಿ 14 ಮಂಗಳವಾರ 7127. ಮಂಗಳೂರಿನ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ 5 ದಿನಗಳ ಕಾಲ ಉತ್ಸವವನ್ನು ನಿರ್ವಹಿಸಿದರು. ಇದರ ಅಂಗವಾಗಿ ಆಲಯದಲ್ಲಿನ ಮಹಾಗಣಪತಿಗೆ, ಅಮ್ಮನವರಿಗೆ ಹಾಗೂ ಹನುಮಂತನಿಗೆ ಕವಚಧಾರಣೆ ಮತ್ತು ವಿಶೇಷ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಿದರು. ನಂತರ ಆಲಯದ ಆವರಣದಲ್ಲಿನ ವಿಶೇಷ ವೇದಿಕೆಯಲ್ಲಿ ಶ್ರೀ ವೆಂಕಟರಮಣ ದೇವರನ್ನು ಬೆಳ್ಳಿಯ ಶೇಷ ವಾಹನದ ಮೇಲೆ ಇರಿಸಿ ತುಳಸಿ ಹಾಗೂ ಹೂಮಾಲೆಗಳಿಂದ ಅಲಂಕರಿಸಿ ಪೂಜಿಸಿದರು. ಭಕ್ತರು ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಹನುಮ ಹಾಗೂ ಗರುಡ ಸೇವಿತರಾದ ಶ್ರೀ ವೆಂಕಟರಮಣನ ದಿವ್ಯ ದರ್ಶನವನ್ನು ಪಡೆದುಕೊಂಡರು. ಅದೇ ರೀತಿ ಆಲಯದ ಆವರಣದಲ್ಲಿ ಬಣ್ಣದ ಪುಡಿಗಳನ್ನು ಎಸೆಯುತ್ತಾ ನೀರನ್ನು ಎರಚಿ ಸಾವಿರಾರು ಪುರಜನರು ಕುಣಿದಾಡಿ ಕುಡಿಯೋಲ್ ತೇರಿನ ಸಂಭ್ರಮವನ್ನು ಆಚರಿಸಿದರು.
ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವ ಮುಕ್ತ ವಿಶ್ವವಿದ್ಯಾಲಯದ ಆವರಣದಲ್ಲಿ ವೇದಾಂತ ಭಾರತೀಯ ನೇತೃತ್ವದಲ್ಲಿ ಸೌಂದರ್ಯ ಲಹರಿ ಪಾರಾಯಣೋತ್ಸವವನ್ನು ನಡೆಸಲಾಯಿತು. 3 ತಿಂಗಳ ಕಾಲದಿಂದ 67 ಶಾಲೆಗಳ ಮೂಲಕ ನಿರಂತರ ಸೌಂದರ್ಯ ಲಹರಿ ಅಭ್ಯಾಸವನ್ನು ಮಾಡಿಸಿ ಈ ಮಹಾ ಸಮರ್ಪಣೆಯನ್ನು ಹಮ್ಮಿಕೊಳ್ಳಲಾಯಿತು. ಆ ಪರಮಾತ್ಮ ದೇವಕಿಯ ಗರ್ಭದಲ್ಲಿ ಜನಿಸಿ ಚಿಕ್ಕ ಮಗುವಾಗಿದ್ದಾಗಿನಿಂದಲೇ, ಶಿಶುವಾಗಿದ್ದಾಗಿನಿಂದಲೇ ತನ್ನ ಸೋದರ ಮಾವನಾದ ಕಂಸನ ಉಪಟಳಕ್ಕೆ ಒಳಗಾಗಿ ಅದಕ್ಕೆ ಸರಿಯಾದಂತನ ಕೊಡುವುದರ ಮೂಲಕ ಧರ್ಮ ಸಂಸ್ಥಾಪನೆಯ ಕೆಲಸವನ್ನು ಅಲ್ಲಿಂದಲೇ ಆರಂಭ ಮಾಡಿದ. ಕಂಸ ಶ್ರೀಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ಒಂದು ಹಬ್ಬವನ್ನು ಆಯೋಜನೆ ಮಾಡಿ ಅತಿ ಚಿಕ್ಕನಾದಂಥ ಶ್ರೀಕೃಷ್ಣ ಹಾಗೂ ಬಲರಾಮರಿಬ್ಬರನ್ನು ಅದಕ್ಕೆ ಆಹ್ವಾನಿಸಿದ ಅಕ್ರೂರನ ಮೂಲಕ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೋನಕುಂಟ್ಲದಲ್ಲಿರುವ ಶ್ರೀ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಸಂಹಿತ ಸ್ವಾಹಾಕಾರ ಯಜ್ಞವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರು ಸಾಮೂಹಿಕ ಭಜನೆಯನ್ನು ಮಾಡಿದರು. ಈ ಪುಣ್ಯಕಾಲದಲ್ಲಿ ಕರ್ಣಮಠದ ಶ್ರೀ ವಿದ್ಯಾವಾರಿಧಿ ಶ್ರೀಪಾದಂಗಳವರು ಭಾಗವಹಿಸಿ ಅನುಗ್ರಹ ಭಾಷಣವನ್ನು ನೀಡಿದರು. ಭಕ್ತರು ಈ ಸತ್ಕಾರ್ಯದಲ್ಲಿ ಭಾಗವಹಿಸಿ ಧನ್ಯರಾದರು. ಹುಬ್ಬಳ್ಳಿಯ ವಿವಿಧ ಪ್ರದೇಶಗಳಲ್ಲಿ ನಡೆದ ಮಧ್ವನವಮಿ ಉತ್ಸವವನ್ನು ಈಗ ನೋಡೋಣ. ಹಳೆ ಹುಬ್ಬಳ್ಳಿಯ ಕೊಟಾರಗೇರಿ ಓಣಿಯಲ್ಲಿರುವ ಶ್ರೀ ರಾಧಾಕೃಷ್ಣ ಹಾಗೂ ಶ್ರೀ ಬಾಲಮಾರುತಿ ದೇವಾಲಯದಲ್ಲಿ ಮಧ್ವನವಮಿಯ ಉತ್ಸವವನ್ನು ವೈಭವದಿಂದ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ದೇವತೆಗಳಿಗೆ ವಿಶೇಷ ರಜತ ಕವಚ ಅಲಂಕಾರವನ್ನು ಮಾಡಿದ್ದರು. ವಾಯುಸ್ಥಿತಿ ಪುನಶ್ಚರಣೆ, ಪಾರಾಯಣಾದಿಗಳ ನಂತರ ಹೋಮ ಹಾಗೂ ಪೂರ್ಣಾಹುತಿಯನ್ನು ನೆರವೇರಿಸಿದರು. ಪುರುಷರು ಹರಿವಾಯುಸ್ತುತಿ ಪಾರಾಯಣವನ್ನು ಮಾಡಿದರು. ಸುಮಂಗಲಿಯರು ಶ್ರೀ ಮಧ್ವನಾಮವನ್ನು ಪಠಿಸಿದರು. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತಜನರು ಪಾಲ್ಗೊಂಡು ತೀರ್ಥಪ್ರಸಾದಗಳನ್ನು ಸ್ವೀಕರಿಸಿದರು. ಧಾರವಾಡದ ಗೋಪಾಲಪುರದಲ್ಲಿರುವ ಶ್ರೀ ಉತ್ತರಾದಿ ಮಠದಲ್ಲಿ ಶ್ರೀ ಮಧ್ವನವಮಿಯ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿ ಶ್ರೀ ಹರಿವಾಯುಸ್ತುತಿ ಪಾರಾಯಣ ಕಾರ್ಯಕ್ರಮವು ನಡೆಯಿತು. ನಂತರ ಪಂಡಿತರಾದ ಜಯತೀರ್ಥಾಚಾರ್ಯ ಮಾಳಗಿ ಹಾಗೂ ಪಂಡಿತ ಸಂದೀಪಾಚಾರ್ಯ ಪುರೋಹಿತ ಇವರು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮಹಿಮೆಯನ್ನು ಕುರಿತು ಪ್ರವಚನವನ್ನು ನಡೆಸಿದರು. ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹುಬ್ಬಳ್ಳಿ ಮಹಾನಗರದಲ್ಲಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಬದರಿಕಾಶ್ರಮ ಪ್ರವೇಶದ ದಿನವಾದ ಮಧ್ವನವಮಿಯ ಸಂದರ್ಭವಾಗಿ ಅತ್ಯಂತ ವೈಭವದಿಂದ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಸಂಜೆ ನಗರದಲ್ಲಿ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದರು. ತೊರವಿಗಲ್ಲಿ ರಾಯರ ಮಠದಿಂದ ಪ್ರಾರಂಭವಾದ ಶೋಭಾಯಾತ್ರೆಯಲ್ಲಿ ಆನೆ ಅಂಬಾರಿಯ ಮೇಲೆ ಮಧ್ವಾಚಾರ್ಯರ ಭಾವಚಿತ್ರವನ್ನು ಇರಿಸಿ ಮೆರವಣಿಗೆಯನ್ನು ನಡೆಸಿದರು. ಈ ಶೋಭಾಯಾತ್ರೆಯಲ್ಲಿ ಸಾವಿರಾರು ಭಕ್ತಜನರು ಹಾಡುತ್ತಾ ಭಾವಪರವಶರಾಗಿ ನರ್ತಿಸುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆಚಾರ್ಯರ 3 ಅವತಾರಗಳ ರೂಪವನ್ನು ಧರಿಸಿ ಕಲಾಕಾರರು ಪಾಲ್ಗೊಂಡಿದ್ದರು. ಮಹಿಳೆಯರು ಕೋಲಾಟದ ಮೂಲಕ ತಮ್ಮ ಪ್ರತಿಭೆಯನ್ನು ಬಿತ್ತರಿಸಿದರು. ಹರಿಸರ್ವೋತ್ತಮ ವಾಯುಜೀವೋತ್ತಮ ಎನ್ನುವ ಘೋಷಣೆಯು ಎಲ್ಲೆಡೆ ಮಾರ್ಮೊಳಗಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಧ್ವನವಮಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಯಿತು. ಇದರ ಅಂಗವಾಗಿ ಆಲಯದಲ್ಲಿನ ರಾಯರ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕವನ್ನು ನಿರ್ವಹಿಸಿದರು. ನಂತರ ಲಕ್ಷ್ಮಣ ಮತ್ತು ಹನುಮತ್ ಸೇವಿತ ಸೀತಾರಾಮಚಂದ್ರರಿಗೆ ಹಾಗೂ ರಾಯರ ಬೃಂದಾವನಕ್ಕೆ ವಿಶೇಷ ಪುಷ್ಪಾಲಂಕಾರ ಮಾಡಿ ಮಂಗಳಾರತಿ ಸಮರ್ಪಿಸಿದರು. ಬಳಿಕ ಪ್ರಹ್ಲಾದ ರಾಯರಿಗೆ ರಥೋತ್ಸವವನ್ನು ನಿರ್ವಹಿಸಿದರು.
ಚಾಮರಾಜನಗರದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಒಟ್ಟು 12 ಆಸನಗಳನ್ನು ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಯೋಗಾಸಕ್ತರು ಅಭ್ಯಾಸ ಮಾಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಮತ್ತೊಮ್ಮೆ ವಿರಾಮ. ತಾಳುವಿಕೆಗೆ ತಪವು ಇಲ್ಲ, ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ. ತಾಳುವಿಕೆಗೆ ತಪವು ಇಲ್ಲ. ಜಗದ ಇರವು ಮೇಣಳಿವು ಹುಟ್ಟು ಐಸಿರಿಯ ಕಿರಿಯ ಯೋಗ, ಬಾಳು ತಿಳಿವು ನಿಯಮನವು ಅಂತೆ ಅಜ್ಞಾನ ಬಂಧ ಮೋಕ್ಷ. ಯಾವ ರಮೆಯ ಕಡೆಗಂಡ ನೋಟಕಿ ಎಲ್ಲ ನಡೆಯುತ್ತಿಹುದೋ, ಅಂಥವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ. ತಿರುಪತಿ ವೆಂಕಟರಮಣ ನಿನಗೆ ತಗೆ ಬಾರದು ಕರುಣಾ. ನಾದ ಪ್ರಿಯನಾದ ದೇವರ ಗುಣಗಾನವನ್ನು ಮಾಡುವ ಭಕ್ತಿ ಸಂಗೀತ. ಪದನಿ ಪದದನಿ ನಿಸ ಸರಿಸ ಪಾಪ ಭಕ್ತಿ ಸಂಗೀತ ಅತಿ ಶೀಘ್ರದಲ್ಲಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 2ರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಮತ್ತೆ ಸ್ವಾಗತ. ಇದೀಗ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನೋಡೋಣ. ವಾಯುಲಿಂಗ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಶ್ರೀಕಾಳಹಸ್ತಿಯಲ್ಲಿ ಕುಂಭಾಭಿಷೇಕ ಮಹೋತ್ಸವವು ಯಥಾವಿಧಿಯಾಗಿ ನೆರವೇರಿತು. ಇದರ ಭಾಗವಾಗಿ ವಾಯುಲಿಂಗೇಶ್ವರನ ಸನ್ನಿಧಿಯಲ್ಲಿ ಶಾಸ್ತ್ರವಿಧಿಗನುಸಾರವಾಗಿ ಯಾಗವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ನೆರವೇರಿಸಿದರು. ನಂತರ ತ್ರಿನೇತ್ರನ ಆಲಯ ಪ್ರವೇಶ ಗೋಪುರಗಳಾದ ಗಾಳಿಗೋಪುರ, ಶಿವಯ್ಯ ಗೋಪುರ, ತಿರುಮಂಜನ ಗೋಪುರ, ದಕ್ಷಿಣ ಗೋಪುರ, ಬಾಲಜ್ಞಾನಾಂಬಿಕಾ ಗೋಪುರ ಹಾಗೂ ಮಹಾದ್ವಾರ ಗೋಪುರಗಳಲ್ಲಿರುವ ಯಾಗ ಕಲಶಗಳಿಗೆ ಕುಂಭಾಭಿಷೇಕವನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಶೈವಾಗಮ ವಿಧಿಯಂತೆ ಎಲ್ಲ ಕ್ರತುಗಳನ್ನು ನಿರ್ವಹಿಸಿದರು. ಹೆಚ್ಚಿನ ಸಂಖ್ಯೆಯ ಭಕ್ತಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅನಂತಪುರದಲ್ಲಿರುವ ಶ್ರೀ ರುಕ್ಮಿಣಿ ಸಹಿತನಾದ ಪಾಂಡುರಂಗ ಸ್ವಾಮಿಯ ದೇವಾಲಯದಲ್ಲಿ ಮಾಘ ಮಾಸದ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು ನಡೆದವು. ಇದರ ಭಾಗವಾಗಿ ಆಲಯದಲ್ಲಿನ ಅಮ್ಮನವರ ಹಾಗೂ ದೇವರ ದಿವ್ಯಾಲಂಕರಣ ಕಾರ್ಯಕ್ರಮವು ನಡೆದಿತ್ತು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತರು ಪಾಲ್ಗೊಂಡು ರುಕ್ಮಿಣಿ ಪಾಂಡುರಂಗರ ಅನುಗ್ರಹಕ್ಕೆ ಪಾತ್ರರಾದರು. ವಿಶಾಖಪಟ್ಟಣದಲ್ಲಿರುವ ಎಂವಿಪಿ ಕಾಲನಿಯಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ಸರಸ್ವತಿಯ ಪೂಜೆಯ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಶ್ರೀ ಶಾರದಾ ವಿದ್ಯಾನಿಕೇತನ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ನಡೆಯಿತು. ವೇದ ವಿದ್ವಾಂಸರು ಸರಸ್ವತಿ ದೇವಿಯ ಉತ್ಸವ ಮೂರ್ತಿಯನ್ನು ಇರಿಸಿ ನವಕಲಶ ಸ್ಥಾಪನೆಯೊಂದಿಗೆ ಈ ಪೂಜೆಯನ್ನು ನಿರ್ವಹಿಸಿದರು. ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕುಂಕುಮಾರ್ಚನೆಯನ್ನು ನಡೆಸಿದರು. ಭಾಗ್ಯನಗರದಲ್ಲಿ ಯಾದಗಿರೀಶನ ಕಲ್ಯಾಣವು ಅತ್ಯಂತ ವೈಭವದಿಂದ ನಡೆಯಿತು. 3 ದಿನಗಳ ಕಾಲ ನಡೆದ ವೈಭವೋತ್ಸವಗಳ ಅಂಗವಾಗಿ ಯಾದಗಿರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಕಲ್ಯಾಣೋತ್ಸವವನ್ನು ವಿಧಿವತ್ತಾಗಿ ನಿರ್ವಹಿಸಿದರು. ವಿಶೇಷವಾದ ವೇದಿಕೆಯಲ್ಲಿ ದೇವರನ್ನು ಹಾಗೂ ಅಮ್ಮನವರನ್ನು ಇರಿಸಿ ರಮಣೀಯವಾಗಿ ಅಲಂಕರಿಸಿ ಕಲ್ಯಾಣೋತ್ಸವವನ್ನು ವೇದ ಮಂತ್ರಗಳೊಂದಿಗೆ ಮಂಗಳವಾದ್ಯಗಳೊಂದಿಗೆ ನೆರವೇರಿಸಿದರು. ಹೆಚ್ಚಿನ ಸಂಖ್ಯೆಯ ಭಕ್ತಜನರು ಈ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇಂದಿನ
ಇಲ್ಲಿನ ಲಲಿತಕಲಾ ಸಂಗಮದಲ್ಲಿ ತಿರುಮಲೆಯ ನಾದನೀರಾಜನ ವೇದಿಕೆಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈಗ ವೀಕ್ಷಿಸಿ. ಸಖಿ ಭವದೃಶಮೀಶಂ ಭಾವಯೇ ಸಖಿ ಭಾವಯೇ ಭಾವಯೇ ಸಖಿ ಭಾವದೃಶಮೀಶಂ ಭಾವಯೇ ಸಖಿ ಭಾವಯೇ मधुरि भूमिः रस मधुरि भूमिः रस भुवि विहरन्तं मधुरि भूमिः रस भुवि विहरन्तं मधुरि भूमिः रस भुवि विहरन्तं माधवं इन्द्रियादिषु वसन्तं माधवं इन्द्रियादिषु वसन्तं भावये सखी. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಮತ್ತೆ ನಿಮ್ಮ ಮುಂದಿನ ಭೇಟಿ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಓಂ ನಮೋ ವೆಂಕಟೇಶಾಯ.